ಡಿಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರ ಆರೋಪ ವಿಚಾರವಾಗಿ ದೇವೇಗೌಡರು ಹೇಳಿದ್ದು 30 ರಿಂದ 35 ವರ್ಷದ ಕಥೆ ಎಂದು ದೇವೇಗೌಡರ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ. ಡಿಕೆಶಿ ವಿರುದ್ಧ ದೇವೇಗೌಡರ ಆರೋಪ ವಿಚಾರವಾಗಿ ದೇವೇಗೌಡರು ಹೇಳಿದ್ದು 30 ರಿಂದ 35 ವರ್ಷದ ಕಥೆ. ದೇವೇಗೌಡರು ಹೇಳಿದ್ದಕ್ಕೆಲ್ಲ ದಾಖಲೆಗಳಿವೆ, ದಾಖಲೆ ಇದೆ ಎಂದು ದೇವೇಗೌಡರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಡಿಕೆಶಿ ವಿರುದ್ಧ ದೇವೇಗೌಡರ ಆರೋಪ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ದೇವೇಗೌಡರು ಹೇಳಿದ್ದು 30 ರಿಂದ 35 ವರ್ಷದ ಕಥೆ. ಅದು ದೇವೇಗೌಡರು ಹೇಳಿದ್ದಕ್ಕೆಲ್ಲ ದಾಖಲೆಗಳಿವೆ. ಅವರು ಏನು ಆರೋಪಗಳನ್ನ ಮಾಡಿದಾರೋ ಅದಕ್ಕೆಲ್ಲ ದಾಖಲೆಗಳಿವೆ, ದಾಖಲೆ ಇದೆ ಎಂದು ದೇವೇಗೌಡರು ಹೇಳಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ದೇವೇಗೌಡರು ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಮಗುವನ್ನ ಕಿಡ್ನಾಪ್ ಮಾಡಿ ಆಸ್ತಿ ವಿಚಾರದಲ್ಲಿ ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆಸ್ತಿ ವಿಚಾರದಲ್ಲಿ ಸೈನ್ ಮಾಡುವಂತೆ ಪತ್ರವನ್ನ ಬರೆದು ಕೊಡುವಂತೆ ಇವರು ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಎಂಬುವಂತಹ ಆರೋಪವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ರು ಡಿಕೆ ಶಿವಕುಮಾರ್ ಮೇಲೆ. ಈ ವಿಚಾರವಾಗಿ ಹೇಳಿಕೆಯನ್ನ ನೀಡಿರುವಂತಹ ಕುಮಾರಸ್ವಾಮಿ ದೇವೇಗೌಡರು ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೋ, 9 ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿರುವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ಗೆ ಏನು ಆರೋಪಗಳನ್ನ ಮಾಡಿದಾರೋ ಅದು ನಿಜವಾಗಿದ್ದು ಈ ಕುರಿತಾಗಿ ಎಲ್ಲ ದಾಖಲೆಗಳು ಇದಾವೆ ನಮ್ಮ ಕಡೆ. ದೇವೇಗೌಡರು ದಾಖಲೆ ಇಲ್ಲದೆ ಯಾವುದನ್ನು ಕೂಡ ಮಾತನಾಡೋದಿಲ್ಲ. ಡಿಕೆ ಶಿವಕುಮಾರ್ ಇದೇ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದವರು. ಇದರ ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ 30 ರಿಂದ 35 ವರ್ಷದ ಇತಿಹಾಸ ಇದೆ ಇದಕ್ಕೆಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಮೂಲಕ ದೇವೇಗೌಡರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅದು 38 ವರ್ಷದ ಕತೆ, 30-35 ವರ್ಷ ಆಗಿದೆ. ಡಾಕ್ಯುಮೆಂಟ್ ಇನ್ನೂ ಇದೆ, ಆಮೇಲೆ ಚರ್ಚೆ ಮಾಡೋಣ. ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಬನ್ನಿ, ಟೈಮ್ ಇದೆ. ದೇವೇಗೌಡರು ಹೇಳಿಲ್ವ, ದಾಖಲೆ ಕೇಳ್ತಾರಲ್ಲ, ಅದು 38 ವರ್ಷದ ಕತೆ, 30-35 ವರ್ಷ ಆಗಿದೆ. ಡಾಕ್ಯುಮೆಂಟ್ ಇನ್ನೂ ಇದೆ, ಆಮೇಲೆ ಚರ್ಚೆ ಮಾಡೋಣ.